ನಮಸ್ತೆ ಕರ್ನಾಟಕ ಜಾಕಿ ವಾಹಿನಿಗೆ ಸ್ವಾಗತ. ನಾನು ರಾಜೇಶ್ ತಾಸಪ್ನವ್ರು. ಈ ಮೂಲಕ ವಿಶೇಷವಾಗಿ ಬಾಗಲಕೋಟೆ ಕ್ಷೇತ್ರದ ಜನತೆಯ ಮುಂದೆ ಮತ್ತು ರಾಜ್ಯದ ಜನತೆಯ ಮುಂದೆ ಕಾಂಗ್ರೆಸ್ ಮತ್ತು BJP ಅಭ್ಯರ್ಥಿಗಳ ಸ್ವ್ಯಾಟ್ ಅನಾಲಿಸಿಸ್, ಅವ್ರದ್ದು ಸ್ಟ್ರೆಂಗ್ತ್ ಏನಿದೆ, ಅವ್ರ ವೀಕ್ನೆಸ್ ಏನಿದೆ, ಅವ್ರಿಗೇನು ಅಪಾರ್ಚುನಿಟಿ ಇದೆ, ಜೊತೆಗೆ ಅವ್ರಿಗೇನು ಥ್ರೆಟ್ ಇದೆ ಈ ಉಪಚುನಾವಣೆಯಲ್ಲಿ. ಬಾಗಲಕೋಟೆ ಉಪಚುನಾವಣೆಯ ಅಭ್ಯರ್ಥಿಗಳನ್ನು ತೆಗೆದುಕೊಂಡ್ರೆ ವೀರಣ್ಣ ಚಿರಂತಿಮಠ ಅವರು BJPಯ ಅಭ್ಯರ್ಥಿ ಅಂತ ಈಗಾಗಲೇ ಘೋಷಣೆ ಆಗಿದೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಉಮೇಶ್ ಮೇಟಿ ಅವ್ರನ್ನ ಹೆಚ್ಚು ಕಡಿಮೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಬಟ್ ನಾನಿಲ್ಲಿ ಟೋಟಲ್ ಆಗಿ BJP ಮತ್ತು ಕಾಂಗ್ರೆಸ್ಸಿನ ಅನಾಲಿಸಿಸ್ ಮಾಡ್ತಾ ಹೋದರೆ, ಮೊದಲು ವೀರಣ್ಣ ಚಿರಂತಿಮಠ ಅವರು ಈಗಾಗಲೇ ಡಿಫೀಟೆಡ್ ಕ್ಯಾಂಡಿಡೇಟ್ ಇನ್ ದ ಲಾಸ್ಟ್ ಅಸೆಂಬ್ಲಿ ಇಲೆಕ್ಷನ್. ಕೇವಲ 5-6 ಸಾವಿರ ಮಾರ್ಜಿನ್ನಲ್ಲಿ ಸೋತಿದ್ದಾರೆ. ಅಂದರೆ ಅಲ್ಲಿ ಟಫ್ ಕಾಂಪಿಟೇಷನ್ ಇದೆ. ಯಾಕೆ ಟಫ್ ಕಾಂಪಿಟೇಷನ್ ಇದೆ ಅಂದರೆ, ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ವಾತಾವರಣ ಇತ್ತು. ಕಾಂಗ್ರೆಸ್ಸಿನ ಅಲೆಯ ಮಧ್ಯದಲ್ಲಿಯೂ ಕೂಡ ಟಫ್ ಆಗಿರ್ತಕ್ಕಂಥ ಸ್ಪರ್ಧೆಯನ್ನು ನೀಡಿದ್ದು ವೀರಣ್ಣ ಚಿರಂತಿಮಠ ಅವರು. ಇವರು ಕೆಲಸಗಾರವೂ ಹೌದು. ಆದರೆ ಇವರ ಸ್ಟ್ರೆಂಗ್ತನ್ನು ನಾವು ಯೋಚನೆ ಮಾಡಿದಾಗ ಸಾಕಷ್ಟು ಬದಲಾವಣೆಗಳನ್ನು ಬಾಗಲಕೋಟೆ ನಗರದಲ್ಲಿ ತಂದಿದ್ದಾರೆ, ಸುಧಾರಣೆಗಳನ್ನು ಮಾಡಿದ್ದಾರೆ. ಆದರೆ ಇವರು ಕ್ರೆಡಿಟ್ ಏನು ತೊಗೊಳ್ತಾರೆ ಅಂದರೆ, ಸಂಪೂರ್ಣವಾಗಿ ನಾನೇ ಮಾಡಿದ್ದೀನಿ ಬಾಗಲಕೋಟೆ ನಗರದ ಅಭಿವೃದ್ಧಿಯನ್ನು ಅನ್ನುವಂಥ ಕ್ರೆಡಿಟನ್ನು ತೆಗೆದುಕೊಳ್ತಾ ಇದ್ದಾರೆ. ಅದು ಸಂಪೂರ್ಣವಾಗಿ ಸುಳ್ಳು. ಏಕೆಂದರೆ UKP ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿನ ಕಮಿಷನರ್ ಆಗಿರ್ತಕ್ಕಂಥ ಶಿವಕುಮಾರ್ ಜಾಮದಾರ್ IAS ಅವರು 75%ನಿಂದ 90% ಬಾಗಲಕೋಟೆ ನವನಗರದ ಅಭಿವೃದ್ಧಿಯನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದರು. ಜನತಾದಳ ಗೌರ್ಮೆಂಟ್ನಲ್ಲಿ ಅವ್ರನ್ನ ಮುತುವರ್ಜಿ ವಹಿಸಿ ನೇಮಕ ಮಾಡಲಾಗಿತ್ತು. ಹೀಗೆ ಇಬ್ಬರಿಗೂ ಕ್ರೆಡಿಟ್ ಹೋಗುತ್ತೆ. ಇನ್ನು ಸ್ವಾಮಿಗಳ ವೀಕ್ನೆಸ್ ಏನು? ನೇರ ನುಡಿಯಿಂದ ಇವರು ಒರಟಾಗಿ ಮಾತಾಡ್ತಾರೆ ಅಂತ ಜನಸಾಮಾನ್ಯರಲ್ಲಿ ಅಭಿಪ್ರಾಯ. ಆದರೆ ನಾನು ಅದನ್ನು ಒಪ್ಪೋದಿಲ್ಲ. ಒರಟಾಗಿ ಮಾತನಾಡುವವರು ನಿಷ್ಠಾವಂತರು, ತನ್ನ ಜನತೆಗೆ ಮತ್ತು ತನ್ನ ಕ್ಷೇತ್ರಕ್ಕೆ, ತನ್ನ ಪಕ್ಷಕ್ಕೆ ನಿಷ್ಠಾವಂತ ಸೇವೆ ಮಾಡುವವರು ಅಂತ ನಾನು ಒಪ್ಕೊಳ್ತೀನಿ. ಇನ್ನು ಇವ್ರಿಗೆ ಆಪರ್ಚುನಿಟಿ ಏನು ಅಂತಂದರೆ, ಇತ್ತೀಚೆಗೆ ಅಲ್ಲೊಂದು ಕೋಮು ಗಲಭೆ ಆಗುತ್ತೆ ಬಾಗಲಕೋಟೆ ಪಂಕಾ ಮಸೂತಿಯಲ್ಲಿ ಶಿವಾಜಿಯ ಜಯಂತಿಯ ಕಾರಣದಿಂದ. ಹೀಗಾಗಿ ಹಿಂದೂ ಯುವಕ ಮತ್ತು ಯುವತಿಯರು ಒಗ್ಗೂಡಿ ಮತವನ್ನು ಚಲಾಯಿಸಿದರೆ ಆ ಆಪರ್ಚುನಿಟಿಯನ್ನು ವೀರಣ್ಣ ಚಿರಂತಿಮಠ ಅವರು ಚೆನ್ನಾಗಿ ಬಳಸಿಕೊಂಡು ಗೆಲುವನ್ನು ಸಾಧಿಸುವ ಸಾಧ್ಯತೆ ಇದೆ. ಇನ್ನು ಥ್ರೆಟ್ ಏನಿದೆ ಇವರಿಗೆ? ಆಳುವ ಸರ್ಕಾರದ ಅಭ್ಯರ್ಥಿಯ ವಿರುದ್ಧ ಗೆಲುವನ್ನು ಸಾಧಿಸುವುದು ಉಪಚುನಾವಣೆಯಲ್ಲಿ ಬಹಳ ಕಷ್ಟ, ಇಲ್ಲಿವರೆಗಿನ ಉದಾಹರಣೆಗಳನ್ನು ತೆಗೆದುಕೊಂಡಾಗ. ಇನ್ನು ಮೇಟಿಯವರ ವಿಷಯಕ್ಕೆ ಬಂದಾಗ, ಮೇಟಿಯವರ ವಿಷಯಕ್ಕೆ ಬಂದಾಗ ಇವರು ಬಹಳ ಸಂಭಾವಿತ ರಾಜಕಾರಣವನ್ನು ಮಾಡಿಕೊಂಡು ಬಂದವರು, ತಂದೆ ಮತ್ತು ಮಕ್ಕಳು. ಇವರ ಕುಟುಂಬದಲ್ಲಿ ಹೊರಟಾಗಿ ಯಾರೂ ಮಾತನಾಡುವುದಿಲ್ಲ. ಇದು ಇವರ ಸ್ಟ್ರೆಂಗ್ತ್. ಇನ್ನೊಂದು ಇವರ ಸ್ಟ್ರೆಂಗ್ತ್ ಏನಿದೆ ಅಂತಂದರೆ, ಒನ್ ಸೈಡ್ ವೋಟಿಂಗ್ ಆಗುತ್ತೆ. ಅಂದರೆ ಅಲ್ಪಸಂಖ್ಯಾತರ ಕಮ್ಯುನಿಟಿ, ಹಾಗೆ ಹಾಲು ಮತಸ್ಥರ ಕಮ್ಯುನಿಟಿ, ಕೆಲವೊಂದಿಷ್ಟು ಕಟ್ಟ ಕಾಂಗ್ರೆಸ್ ಫಾಲೋವರ್ಸು, ಹಳ್ಳಿ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ. ಇನ್ನು ಇವ್ರ ವೀಕ್ನೆಸ್ ಏನು ಅಂತಂದರೆ, ಹೊರಗಿನಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ, ಅನಾಮಿಕ ವ್ಯಕ್ತಿ, ಇವರ ಕುಟುಂಬ ರಾಜಕಾರಣದಲ್ಲಿ ಕೈ ಆಡಿಸಿ ತಾನೇ ಇಲ್ಲಿ ಸೂಪರ್ MLA ಅನ್ನುವಂಥ ಬೀಗೋದ್ರಿಂದ ಕ್ಷೇತ್ರದಲ್ಲಿ ವಾತಾವರಣ ನೆಗೆಟಿವ್, ನಿಷೇಧಾತ್ಮಕ ವಾತಾವರಣ ಬರಲೂಬಹುದು. ಆದ್ದರಿಂದ ಇವರು ಹುಷಾರಾಗಿ ಹೆಜ್ಜೆಯನ್ನು ಇಡಬೇಕು. ಮೂರನೇ ವ್ಯಕ್ತಿಯನ್ನು ತಮ್ಮ ರಾಜಕೀಯ ವಿಷಯದಲ್ಲಿ ಪ್ರವೇಶ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಕೊಟ್ರಿ ಕೆಟ್ರಿ, ಅದು ನಿಮಗೆ ಬಿಟ್ಟಂಥ ವಿಚಾರ. ಏಕೆಂದರೆ ಸ್ವತಃ ನಿಮ್ಮ ಮನೆಯ ಸದಸ್ಯರೇ ಈ ಮಾತನ್ನು ಹೊರಗೆ ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ಕೂಡ ಹೊರಗೆ ಹಾಕ್ತಾಯಿದ್ದೀನಿ. ನಾವು ಗಮನಿಸಿದ್ದೀವಿ ಕೂಡ. ಮೂರನೇ ವ್ಯಕ್ತಿಯನ್ನು ಕೇವಲ ಚುನಾವಣೆಯಲ್ಲಿ ಮಾತ್ರವಲ್ಲ, ಚುನಾವಣೆಯ ನಂತರದಲ್ಲಿ ಕೂಡ ನಿಮ್ಮ ಮನೆತನದ ರಾಜಕಾರಣದಲ್ಲಿ ಪ್ರವೇಶ ಮಾಡುವುದನ್ನು ನೀವು ನಿಷೇಧಿಸಬೇಕು. ಅಂದರೆ ನೀವು ಸ್ಟ್ರೆಂಗ್ತಾಗಿ ಬೆಳೆಯೋದಕ್ಕೆ ಸಾಧ್ಯ. ಇನ್ನು ನಿಮಗೆ ಅಪಾರ್ಚುನಿಟಿ ನಾನು ಹೇಳಿದ್ದೀನಿ, ಆ್ಯಸ್ ಐ ಹ್ಯಾವ್ ಆಲ್ರೆಡಿ ಅನಾಲೈಸ್ಡ್. ಪರ್ಫೆಕ್ಟ್ ಅಪಾರ್ಚುನಿಟಿ ಏನಂದರೆ ಅನುಕಂಪದ ಅಲೆ. ಜೊತೆಗೆ ಸಿದ್ದರಾಮಯ್ಯವರು ಪಕ್ಕಾ ನಿಮ್ಮ ಬೆನ್ನಿಗೆ ಹಿಂದೆ ನಿಲ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅಂತ ಅನುಭವಿ ರಾಜಕಾರಣಿಯನ್ನು, ಪ್ರಸ್ತುತ ಅವರು ಕ್ಯಾಬಿನೆಟ್ನಲ್ಲಿ ಮಂತ್ರಿಯೂ ಕೂಡ ಹೌದು, ಗೆಲ್ಲಿಸಿಕೊಂಡು ಬರಬಲ್ಲೆ ನಾನು ಯಾವುದೇ ಅಭ್ಯರ್ಥಿಯನ್ನು ಎನ್ನುವ ಚಾಕ್ಯತೆ ರಾಜಕೀಯ ವ್ಯೂಹಗಳನ್ನು ಹೆಣೆಯಬಲ್ಲ ಅಷ್ಟೊಂದು ಪ್ರಬುದ್ಧ ರಾಜಕಾರಣಿ ಅವರು ಕೂಡ ಕಣಕ್ಕಿಳಿತಾ ಇದ್ದಾರೆ. ಇವೆಲ್ಲ ಸ್ಟ್ರೆಂಗ್ತ್ ನಿಮಗೆ. ಆದರೆ ನಿಮಗೆ ಥ್ರೆಟ್ ಏನಿದೆ? ಏನು ಮಾಡಿದ್ದಾರೆ? ಚುನಾವಣೆ ಕಳೆದು 2.5-3 ವರ್ಷದಿಂದ ನಮಗೇನು ಮಾಡಿದ್ದಾರೆ ಅಭಿವೃದ್ಧಿಯನ್ನು? BTDAಯಲ್ಲಿ ಏನಾಗಿದೆ? ಇತ್ತೀಚೆಗೆ ಪ್ರಕಾಶ್ ತಪ್ಪಶೆಟ್ಟಿಯವ್ರನ್ನ BTDA ಅಧ್ಯಕ್ಷನ ಮಾಡ್ತಾರೆ. ಮೊದಲು ಯಾಕೆ ಮಾಡಲಿಲ್ಲ? 30 ವರ್ಷಗಳಿಂದ ದುಡಿತಾ ಬಂದಿರತಕ್ಕಂಥ ಕಾಂಗ್ರೆಸ್ ಕಟ್ಟಾಳುಗಳನ್ನು ಕಡೆಗಣಿಸಿದ್ದು ಯಾಕೆ? ಸಾಕಷ್ಟು ಉದಾಹರಣೆಗಳನ್ನು ಹೇಳಬಹುದು. ಉದಾಹರಣೆಗೆ ಚಂದ್ರಶೇಖರ್ ರಾಠೋಡ್ ಅಂತ ಒಬ್ಬ ಅಡ್ವೊಕೇಟ್ ಇದ್ದಾರೆ ಬಾಗಲಕೋಟ್ನಲ್ಲಿ.
ಇವರು ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕೂಡ ಆಗಿದ್ದರು ಸುಮಾರು 20-25 ವರ್ಷದ ಹಿಂದೆ. NSUI ಅಧ್ಯಕ್ಷರು ಕೂಡ ಆಗಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಕಟ್ಟಾಳು, ಕಾಂಗ್ರೆಸ್ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪಕ್ಕಾ ಬ್ಯಾಟಿಂಗ್ ಮಾಡ್ತಕ್ಕಂಥ ಗಟ್ಟಿ ಇರ್ತಕ್ಕಂಥ ಕಟ್ಟಾಳು, ಕಾಂಗ್ರೆಸ್ಸಿನ ಕಟ್ಟಾಳು. ಅವರು ಇತ್ತೀಚೆಗೆ ಅಸಮಾಧಾನವೂ ಕೂಡ ಹೊರಗೆ ಹಾಕಿದರು. ಅವರ ವಿಶ್ವಾಸವನ್ನು ಗಳಿಸುವಲ್ಲಿ ಇವರು ಯಶಸ್ವಿ ಆಗಬೇಕು. ಕಾಂಗ್ರೆಸ್ಸಿನಲ್ಲಿ ಯಾರ್ಯಾರು ಬೇಸರ ಮಾಡ್ಕೊಂಡಿದ್ದಾರೆ ಅವರೆಲ್ಲರ ವಿಶ್ವಾಸವನ್ನು ನೀವು ಗಳಿಸಿಕೊಂಡಿದ್ದೇ ಆದರೆ ನಿಮಗೂ ಕೂಡ ಆಪರ್ಚುನಿಟಿ ಇದೆ ಗೆಲುವಿನ ದಡವನ್ನು ಮುಟ್ಟಲು, ಸೇರಲು. ಅರ್ಥ ಮಾಡ್ಕೋಬೇಕು, ಇದು ಹುಲ್ಲಪ್ಪ ಮೇಟಿಯವರ ಕಾಲ ಅಲ್ಲ, ಅವರ ಪುತ್ರರ ಕಾಲ ಅನ್ನುವುದನ್ನು ಮರೆಯಬಾರದು. ಇನ್ನು BJPಗೆ ಸಂಬಂಧಪಟ್ಟಂತೆ ವೀರಣ್ಣ ಚಿರಂತಿಮಠ ಅವರು ಯುವಕರನ್ನು ಬೆಳೆಯಲು ಬಿಡಬೇಕು. ಇವರು ಎಲ್ಲ ಜಾತಿಯವರನ್ನು ಒಂದು ತೆಗೆದುಕೊಂಡು ಹೋಗುವ ಶಕ್ತಿ ಇದೆ. ಯುವಕರನ್ನು ಬೆಳೆಯಲು ಬಿಡಬೇಕು. ನನ್ನ ಎದುರು ನಿಂತ್ಕೊಂಡು ಯಾರೂ ಮಾತನಾಡಬಾರ್ದು. ಚಕ್ರಾಧಿಪತ್ಯ ಅಂದರೆ ಕಷ್ಟ, ಪತ್ತೆ ಆಗೋದಿಲ್ಲ ಜನಕ್ಕೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಯಾಕಂದರೆ ತಾವು ಅನುಭವಿಸ್ತರು. ಎಜುಕೇಷನಿಸ್ಟ್, ಶಿಕ್ಷಣ ತಜ್ಞನೂ ಕೂಡ ಹೌದು. ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಭರಪೂರವಾದ ಕೊಡುಗೆಗಳನ್ನು ಬಾಗಲಕೋಟೆಗೆ ಕೊಟ್ಟಂಥ ಶ್ರೇಯಸ್ಸು ಮತ್ತು ಕ್ರೆಡಿಟ್ ನಿಮಗಿದೆ. ಆದರೆ ಮೇಟಿಯವರು ಇದರಿಗೆ ತಮಗೆ ಯಾಕೆ ಸೋಲಾಗ್ತಾ ಇದೆ ಅನ್ನೋದನ್ನು ತಾವು ಆತ್ಮಸಾಕ್ಷಿಯಾಗಿ ಸೆಲ್ಫ್ ಅನಾಲಿಸಿಸ್ ಮಾಡಿಕೊಳ್ಳುವ ಶಕ್ತಿ ಕೂಡ ತಮಗೆ ಇದೆ. ಆ ತಿಳುವಳಿಕೆ, ಆ ಜ್ಞಾನ ಕೂಡ ನಿಮಗಿದೆ. ಮುಂದುವರೆದೊಂದು ಮಾತು ಹೇಳ್ತಾ ಇದ್ದೀನಿ. ಈ ಉಪಚುನಾವಣೆಯಲ್ಲಿ ಏನೇ ಆಗಲಿ, ಹೆಚ್ಚು ಕಡಿಮೆ ಸರ್ಕಾರ ಇದ್ದ ಕಡೆ ಒಲವು ಜಾಸ್ತಿ ಇರುತ್ತೆ ನಮಗೆ ಕೆಲಸಗಳಾಗಬೇಕು ಅಂತ. ಬಟ್ ಇಲ್ಲಿ ಮಾತ್ರ 50-50 ಟಫ್ ಕಾಂಪಿಟೇಷನ್ ಇದೆ ಅನ್ನುವ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಬ್ಬರೂ ಕೂಡ BJPಯವರು BJPನಲ್ಲಿ ಬೇಜಾರಾಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಅಂದರೆ 2 ಮತ್ತು 3ನೇ ಸಾಲಿನ ಲೀಡರ್ಸ್ಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಹಾಗೆ ಕಾಂಗ್ರೆಸ್ನಲ್ಲಿಯೂ ಕೂಡ 2 ಮತ್ತು 3ನೇ ಸಾಲಿನ ಲೀಡರ್ಸ್ಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡರೆ ಮಾತ್ರ ನೀವು ಚುನಾವಣೆಯಲ್ಲಿ ಗೆಲುವಿನ ದಡವನ್ನು ಮುಟ್ಟಲು ಸಾಧ್ಯ. ಎಡಬಡಂಗಿ ಆಯಿತು ಅಂದರೆ, ಎಡವಟ್ಟು ಮಾಡಿಕೊಂಡ್ರೆ 100% ಎಡಬಡಂಗಿ ರಿಸಲ್ಟ್. ಇಬ್ಬರೂ ಇದನ್ನು ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ ಮತ್ತೆ ಇಂಥ ಸ್ವಾಟ್ ಅನಾಲಿಸಿಸೊಂದಿಗೆ ತಮ್ಮ ಮುಂದೆ ಬರಲಿದೆ ಕರ್ನಾಟಕ ಜಾಕಿ ವಾಹಿನಿ. ನಮಸ್ತೆ, ಮತ್ತೆ ಭೇಟಿಯಾಗೋಣ.